ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ಮೂಲಂಗಿ ಬೆಳೆ ಮಾಡೋದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ. ಮೂಲಂಗಿ ಬೀಜ ಹಾಕಿದ ದಿನ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತಿಗೆ 20 to 25 ಡೇಸ್ ಆಗಿದೆ. ಸೊ ಇವತ್ತು ಮೂಲಂಗಿ ಆಲ್ಮೋಸ್ಟ್ ಆಲ್ ಎಲ್ಲೋ ಒಂದೊಂದು ಕುಯ್ಯುವಂಥ ಸ್ಟೇಜಿಗೆ ಬಂದಿದೆ. ನೋಡ್ಬೋದು ನೀವು ನೋಡಿ, ಇವೆಲ್ಲ ನೆಕ್ಸ್ಟ್ ಹಾರ್ವೆಸ್ಟಿಂಗ್ ಮಾಡ್ಬೋದು. ಈಗ ಈ ಸಂಡೇ ಒಂದು ಹಾರ್ವೆಸ್ಟಿಂಗ್ ಮಾಡೋಣ ಅಂತಿದ್ದೀವಿ. ಸೊ ಹಾಗೆಯೇ ಇನ್ನೊಬ್ಬರು ಗೆಳೆಯರು ಕೇಳಿದರು ಮೂಲಂಗಿಲಿ ಕಳೆ ನಿರ್ವಹಣೆಗೆ ಏನು ಮಾಡ್ತೀರಾ ಅಂತ. ಸೊ ನಾವು ಹೇಳಿದಂತೆ ನೀವೇನಾದ್ರು ಕಲ್ಟಿವೇಷನ್ ಮಾಡಿದರೆ, ಅಂದರೆ ನಾರ್ಮಲ್ ಇರೋಂಥ ಗದ್ದೆನ ನೀವು ಒಮ್ಮೆ ನೀರಿಟ್ಟು ರೋಟ್ರಿ ಹೊಡೆದು ಒಂದು 4 ದಿನ ಬಿಟ್ರಿ ಅಂತಂದರೆ ಕಳೆ ಬೀಜ ಎಲ್ಲವೂ ಆಲ್ಮೋಸ್ಟ್ ಅಲ್ಲಿ ಹುಟ್ಟುತ್ತವೆ. ಸೊ ಅದಾದಮೇಲೆ ಮತ್ತೆ ಒಂದು 4 ದಿನ ಬಿಟ್ಟು ಚೆನ್ನಾಗಿ 5 ನೇಗ್ಲು ಹಾಕಿ 5 ನೇಗ್ಲು ಹಾಕಿ ನೀವು ಉಳುಮೆ ಮಾಡಿ ಅದರ ನಂತರ ಮತ್ತೆ ರೋಟ್ರಿ ಹೊಡೆದು ಬೀಜ ಬಿತ್ತಿದ್ರಿ ಅಂತಂದರೆ ನೆಕ್ಸ್ಟು ಉಳಿದಂಥ ಕಳೆಗಳು ಮಾತ್ರ ಬರ್ತವೆ. ನೀವು ನೋಡ್ಬೋದು ಕಳೆಗಳು ತೀರಾ ಏನು ಬೆಳೆದಿಲ್ಲ. ಯಾಕೆಂತಂದರೆ ಮೂಲಂಗಿ ಅತಿ ಬೇಗ ಬೆಳೆಯೋದ್ರಿಂದ ಅದ್ರ ಕೆಳಗೆ ಕಳೆಗಳನ್ನು ಬೆಳೆಯೋಕ್ಕೆ ಅದು ಚಾನ್ಸ್ ಕೊಡಲ್ಲ. ಯಾಕೆಂದರೆ ನೆರಳು ಜಾಸ್ತಿ ಆದ ಕಾರಣ ಕಳೆಗಳು ಸಹ ಕ್ಲೀನಾಗಿ ಬರೋಲ್ಲ. ಸೊ ಅದೊಂದು ಬೆನಿಫಿಟ್ ನಮಗೆ ರೈತರಿಗೆ. ಸೊ ಕಲ್ಟಿವೇಷನಲ್ಲೇ ಸ್ವಲ್ಪ ತಲೆ ಯೂಸ್ ಮಾಡಿದ್ವಿ ಅಂತಂದರೆ ಕಳೆನ ಆಲ್ಮೋಸ್ಟ್ ಅಲ್ಲಿ ನಿರ್ವಹಣೆ ಮಾಡ್ಬೋದು. ಸೊ ಮೂಲಂಗಿ ಇಷ್ಟು ಬಂದ ಮೇಲೆ ಕಳೆ ಬಂತು ಅಂದರೆ ಅದು ಪ್ರಾಬ್ಲಮ್ ಆಗಲ್ಲ, ಮ್ಯಾಟ್ರ್ ಆಗಲ್ಲ. ಯಾಕೆಂತಂದರೆ ಆಲ್ಮೋಸ್ಟ್ ಅಲ್ಲಿ ಮೂಲಂಗಿ ಅದನ್ನು ಕವರ್ ಮಾಡ್ಕೊಂಡಿರುತ್ತೆ ಮತ್ತು ಮೂಲಂಗಿ ಆಲ್ಮೋಸ್ಟು ಬೆಳೆದು ನಿಂತಿರುತ್ತೆ. ಸೊ ಹಾಗಾಗಿ ಮೂಲಂಗಿ ಸಕ್ಸಸ್ಫುಲ್ಲಾಗಿ ಬೆಳೆದಿದ್ದೀವಿ. ಬಟ್ ಇದರಲ್ಲೂ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ರೈತರೆಲ್ಲರಿಗೂ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ. ಮೂಲಂಗಿ ಬೀಜ ಉಗ್ಗಿದ ತಕ್ಷಣ ನಾನೇನು ಮಾಡಿದೆ, ರೋಟ್ರಿ ಹೊಡೆದೆ ಅದ್ರ ಮೇಲೆ ಬೀಜನ ಮುಚ್ಚೋಕ್ಕೋಸ್ಕರ. ಸೊ ಆ ರೋಟ್ರಿ ಎಲ್ಲಿ ಒಂದು ಮಕ ರೋಟ್ರಿ ಹೊಡೆದ್ನೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೂಲಂಗಿ. ಸೊ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಎಂಟೆಗಳು ಜಾಸ್ತಿ ಇದ್ವು, ಅಂದರೆ ಮಣ್ಣು ದಪ್ಪ ಇತ್ತು ಅಂತೇಳಿ ಏನು ಮಾಡಿದೆ, 2 ಬಾರಿ ರೋಟ್ರಿ ಹೊಡೆದೆ ಇಲ್ಲಿ. ಸೊ 2 ಬಾರಿ ಬಂದ ಕಾರಣ ಏನಾಯಿತು, ಮೂಲಂಗಿ ಬೀಜಗಳೆಲ್ಲ ತೀರಾ ಹಾಳಕ್ಕೆ ಹೋಗೋಂಥ ಚಾನ್ಸಸ್ ಬಂತು. ಅದು ಅಲ್ಲದೆ ನನಗೊಂದು ನಾಲೆಡ್ಜ್ ಇರಲಿಲ್ಲ, ರೋಟ್ರಿನ ಮೇಲೆ ಇಟ್ಕೊಂಡು ಹೊಡಿಬೇಕು ಅಂತೇಳಿ ತೀರಾ ಆಳ ಮಾಡಿ ಹೊಡೆದೆ, ಎಂಟೆಗಳೆಲ್ಲ ಕರಗಲಿ ಅಂತೇಳಿ. ಸೊ ಅದೇನಾಯಿತು, ಬೀಜಗಳು ತುಂಬ ಆಳಕ್ಕೆ ಹೋದ ಕಾರಣ ಅಲ್ಲಿ ಹಾರ್ವೆಸ್ಟಿಂಗ್ ಬಂದಿರೋಂಥ ಮೂಲಂಗಿ ಇಲ್ಲಿ ನೋಡಿ ಈಗ ಹುಟ್ಟುತ್ತಾ ಇದೆ, ಇವೆಲ್ಲ ಈಗ ಬರ್ತಾ ಇದೆ. ಸೊ ಇದೇ ಡಿಫ್ರೆನ್ಸು. ದಯವಿಟ್ಟು ನೆಕ್ಸ್ಟ್ ಏನಾದ್ರು ನೀವು ಸೊಪ್ಪಿನ ಬೆಳೆ ಆಗಲಿ ಮೂಲಂಗಿ ಬೆಳೆ ಆಗಲಿ ಯಾರು ಮಾಡಿದ್ರಿ ಅಂತಂದರೆ ಬೀಜ ಬಿತ್ತನೆ ಮಾಡಿದ ನಂತರ ರೋಟ್ರಿಯನ್ನು ತೀರಾ ಆಳಕ್ಕೆ ಇಳಿಸ್ಬೇಡಿ. ಚೂರು ಮೇಲೆ ಜಸ್ಟ್ ಒಂದು 1/4 ಅಡಿ ಮಾತ್ರ ಮಣ್ಣನ್ನು ಅದು ತಿರುವು ಹಾಕೋ ರೀತಿ ಹೊಡೆದ್ರಿ ಅಂದರೆ ಸಾಕಾಗುತ್ತೆ. ಅದು ಆಲ್ಮೋಸ್ಟ್ ಅಲ್ಲಿ ಚೆನ್ನಾಗಿ ಹುಟ್ಟುತ್ತೆ ಬೀಜ. ಸೊ ನಮ್ಮದು ಎಲ್ಲೆಲ್ಲ ಒಂದು ಮಕ ಹೊಡೆದ್ನೋ ಅಲ್ಲೆಲ್ಲ ತುಂಬ ಚೆನ್ನಾಗಿ ಹುಟ್ಟಿದೆ ಮೂಲಂಗಿ. ಆದರೆ ಎಲ್ಲಿ 2 ಮಕ ಹೊಡೆದ್ನೋ ನಾನು, ಅದು ಅಲ್ಲದೆ ಎಲ್ಲಿ ಆಳವಾಗಿ ಇಳಿಸಿ ಮಣ್ಣು ಪುಡಿಯಾಗಲಿ ಅಂತ ಹೊಡೆದ್ನೋ ಮಣ್ಣೇನೋ ಪುಡಿ ಆಯಿತು, ಆದರೆ ಬೀಜ ತೀರಾ ಆಳಕ್ಕೆ ಹೋಗಿದೆ. ಸೊ ಈ ತಪ್ಪನ್ನ ನೀವು ಮಾಡಬೇಡಿ. ನಮ್ಮ ಚಾನಲ್ನ ಯಾರೇ ನೋಡ್ತಾಯಿದ್ರು ರೈತರಿಗೆ ಇದೇ ಥರ ನಾವು ಏನು ಮಿಸ್ಟೇಕ್ ಮಾಡಿದ್ವಿ ಮತ್ತು ನಮಗೆ ಏನು ಪ್ಲಸ್ ಪಾಯಿಂಟ್ ಆಯಿತು ಅನ್ನೋಂಥ ವಿಷಯಗಳನ್ನು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ ಇರ್ತೀವಿ. ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಟಚ್ ಮಾಡಿಡಿ, ಆಗ ನಾವು ಹಾಕೋಂಥ ವಿಡಿಯೋಗಳು ಫಸ್ಟ್ ನಿಮಗೆ ನೋಟಿಫಿಕೇಷನಾಗಿ ಬರ್ತಾ ಹೋಗುತ್ತೆ. ಸೊ ಇನ್ನು ಅದೇ ರೀತಿ ಈಗ ಜಾತ್ರೆ ಸೀಸನ್ಗಳೆಲ್ಲ ಶುರು ಆಗುತ್ತೆ. ಈಗ ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಜನವರಿಯಿಂದ ಏಪ್ರಿಲ್ ಗಂಟನೂ ಎಲ್ಲ ಜಾತ್ರೆಗಳು, ಮಾರಮ್ಮನ ಜಾತ್ರೆಗಳು ರೆಡಿ ಆಗ್ತಾ ಇರುತ್ತೆ. ಸೊ ಅದು ಬಾಡೂಟಕ್ಕೋಸ್ಕರ ಇನ್ನೂ ಒಳ್ಳೆ ಈ ಕೊತ್ತಂಬರಿ ಮತ್ತು ಪುದೀನ, ಲೆಮನ್ ಎಲ್ಲ ಸೇಲ್ ಆಗೋಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಪಕ್ಕದಲ್ಲಿರೋ ಲ್ಯಾಂಡನ್ನು ನಾನು ಕಲ್ಟಿವೇಷನ್ ಮಾಡಿಬಿಟ್ಟಿದ್ದೀನಿ. ಈ ಸಂಡೇ ಆದರೆ ಕೊತ್ತಂಬರಿ ಬಿತ್ತನೆ ಮಾಡೋಣ ಅಂತಿದ್ದೀನಿ. ಅದು 1 ತಿಂಗಳು ಹೈಬ್ರಿಡ್ ಕೊತ್ತಂಬರಿನ. ಸೊ ಅದು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮದು ಚಾನಲಲ್ಲಿ ಕನೆಕ್ಟ್ ಆಗಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.